ಲೆಟ್ಸ್ ಸಿ, ಇದು ಸಿಂಪಲ್ ಫಾರ್ಮುಲಾ. ಸ್ಕೂಲಲ್ಲಿ ಕಲಿತಾ ಇದಿರಲ್ಲ, ಕ್ಲಾಸ್ ರೂಮಲ್ಲಿ, ದಿಟ್ ಈಸ್ ಕಾಲ್ಡ್ ಆಪ್ಟಿಟ್ಯೂಡ್, ನಾಲೆಡ್ಜ್, ಸಬ್ಜೆಕ್ಟ್. ಸಬ್ಜೆಕ್ಟ್ ಅಷ್ಟೇ ಇಟ್ಕೊಂಡು ಕೂಡಲೇ ನೀವು ಆಲ್ಟಿಟ್ಯೂಡ್ ಮುಟ್ಟಕ್ಕಾಗಲ್ಲ. ಓನ್ಲಿ ವಿತ್ ಆಪ್ಟಿಟ್ಯೂಡ್ ಯು ಕೆನಾಟ್ ರೀಚ್ ಆಲ್ಟಿಟ್ಯೂಡ್. ನೀವು ಆಲ್ಟಿಟ್ಯೂಡ್, ಉನ್ನತ ಸಕ್ಸಸ್ ಮುಟ್ಟಬೇಕು ಅಂತ ಅಂದ್ರೆ ಏನ್ ಬೇಕು? ಆಟಿಟ್ಯೂಡ್ ಬೇಕು. ನಿಮ್ ಪ್ರಕಾರ ಆಟಿಟ್ಯೂಡ್ ಅಂದ್ರೆ ಕೆಟ್ಟ ಪದ. ಅದು ಅವಳು ತುಂಬಾ ಆಟಿಟ್ಯೂಡ್ ಮಾಡ್ತಾಳೆ ಅಂತೀರಾ. ಒಬ್ಳು ಹುಡುಗಿ ಯಾರೋ ಸ್ವಲ್ಪ ಕೊಬ್ಬು ಮಾಡ್ತಾ ಇದ್ರೆ ಅವಳಿಗೆ ನೀವು ಬಳಸೋ ಆಲ್ಟರ್ನೇಟ್ ವರ್ಡ್ ಏನು ಅಂದ್ರೆ ಅವಳಿಗೆ ತುಂಬಾ ಆಟಿಟ್ಯೂಡ್ ಇದೆ ಅಂತ. ಆಟಿಟ್ಯೂಡ್ ಅಂದ್ರೆ ಕೊಬ್ಬು ಅರ್ಥ ಅಲ್ಲ, ಅದು ಮನೋಭಾವ, ವಿಲ್ ಪವರ್, ಸೂಪರ್ ಪವರ್. ತಲೆಯಲ್ಲಿ ಇಟ್ಕೊಳ್ರಿ. ನಾನು ಏನ್ ಆಗ್ಬೇಕು ಇಷ್ಟೇ, ನಿಮ್ಮೆಲ್ಲ ಗೆಲುವಿಗೆ ಬೇಕಾಗಿರೋದು ಇಷ್ಟೇ. ಈ ಬರೀ SSLC ಗಾಗಿ ಓದ್ತಾ ಇದ್ದೀನಿ ಅಂದ್ರೆ ನೀವು ಉದ್ಧಾರ ಆಗಲ್ಲ. ಬರೀ PUC ಗಾಗಿ ಓದ್ತಾ ಇದ್ದೀನಿ ಅಂದ್ರೆ ಉದ್ಧಾರ ಆಗಲ್ಲ. ಇವತ್ತು ನಾವು ನೀವು ಸರಿ ಕಮಿಟ್ ಆಗಬೇಕು. ಒಂದು ಆಲ್ಟಿಟ್ಯೂಡ್, ಒಂದು ಎತ್ತರದ ಗುರಿ, ಕೈಗೆ ಸಿಗದಷ್ಟು ಎತ್ತರದ ಗುರಿ ಇರ್ಬೇಕು. ನಾನು ಇದಾಗಬೇಕು ಅಂತ. ಅದಾಗೋದು ಗುರಿ ಇಟ್ಕೋಬೇಕು, ನುಗ್ತಾ ಇರ್ಬೇಕು. ನೋಡ್ರಿ, ಸಿಂಪಲ್ ಆಗಿ ಒಬ್ಬ ರೈತರ ಮನೆ ಹುಡುಗ ಕನ್ಸ್ ಕಾಣ್ತೀನಿ, ಶಿಕ್ಷಣದಲ್ಲಿ ಇರುವ ಉನ್ನತ ಹುದ್ದೆ ಯಾವುದು ರೀಚ್ ಆಗಬೇಕು? ಪ್ರೈಮರಿ ಸ್ಕೂಲ್ ಟೀಚರ್, ಹೈಯರ್ ಪ್ರೈಮರಿ ಸ್ಕೂಲ್ ಟೀಚರ್, ಹೈಸ್ಕೂಲ್ ಟೀಚರ್, PU ಕಾಲೇಜ್ ಲೆಕ್ಚರರ್ ಅಂಡ್ ಡಿಗ್ರಿ ಕಾಲೇಜ್ ಪ್ರೊಫೆಸರ್. ಶಿಕ್ಷಣದಲ್ಲಿ ಮಾಡುವ ದೊಡ್ಡ ಸಾಧನೆ ಪ್ರೊಫೆಸರ್. ನಾನು ರೀಚ್ ಆಗಿದ್ದೀನ ಇಲ್ವಾ? ಬಿಕಾಸ್ ನನ್ನ ಅಭಿಕ್ಷಮತೆ ಜೊತೆಗೆ ಆಟಿಟ್ಯೂಡ್ ಇತ್ತು, ಇಲ್ಲಿ ಬಂದು ಮುಟ್ಟಿದ್ದೀನಿ. ಮುಗೀತಾ ಲೈಫು? ಇಲ್ಲ, ನಮ್ದು ಇನ್ನೂ ಎಂದೋ ಗುರಿ ಇದೆ. ಅದನ್ನ ಮುಟ್ತೀವಿ. ನೀವು ಅಷ್ಟೇ ಹೈ ಆಲ್ಟಿಟ್ಯೂಡ್ ಇರ್ಬೇಕು. ನಾನು ಇದಾಗಬೇಕು, ಕೈಗೆ ಸಿಗದಂಗಿರ್ಬೇಕದು. ಆ ಗುರಿ ಹೆಂಗಿರ್ಬೇಕು ಅಂದ್ರೆ ನೀವು ಹಿಂಗ್ ಮುಟ್ಟಂಗಿರ್ಬೇಕು. ಆ ತರ ಗುರಿ ಇಟ್ಕೋಬೇಕು. ಆ ಗುರಿಗಳು ಯಾವುದು ಇವತ್ತು ನೋಡ್ತಾ ಬರೋಣ.